ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಆಲ್ರೆಡಿ ತಮ್ಮನೇಲಿ ನೋಡಿರಬಹುದು, ನಿಮಗೆ ಗೊತ್ತಾಗಿರುತ್ತೆ ವಿಷಯ ಏನಂತ. ಸೊ ಇದು ಇವತ್ತು ಪ್ರೆಸೆಂಟ್ ಈಗ ನಡೀತಿರ್ತಕ್ಕಂಥ ವಾಸ್ತವ ಇದಾಗಿದೆ ಸ್ನೇಹಿತರೆ. ಬಟ್ ಈಗ ಏನಾಗಿದೆ, TET ಅಂತಕ್ಕಂಥದ್ದು ಸೇವಾನಿರತ ಶಿಕ್ಷಕರಿಗೂ ಸಹ ಕಡ್ಡಾಯ ಅಂತಕ್ಕಂಥ ಒಂದು ಅನೌನ್ಸ್ಮೆಂಟನ್ನು ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಾಗಿದೆ. ಆದರೆ ಈಗ ಕಂಡು ಬರ್ತಕ್ಕಂಥ ಸಮಸ್ಯೆಗಳೇನಂತ ಹೇಳಿದ್ರೆ ಸ್ನೇಹಿತರೆ, ಶಿಕ್ಷಕರ ಆದವರಿಗೆ TET ಎಷ್ಟು ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಫಸ್ಟ್ ನಾವು ಯೋಚನೆ ಮಾಡಬೇಕಾಗುತ್ತೆ. ಬಿಕಾಸ್ ಯಾಕೆ ಅಂತ ಅಂದರೆ ಸ್ನೇಹಿತರೆ, ಮೊದಲೆಲ್ಲ ಇತ್ತು, ಡೈರೆಕ್ಟಾಗಿ ಏನು ಮಾಡ್ತಿದ್ರು, ಅಡ್ಮಿಷನ್ ಮಾಡ್ಕೋತಾ ಇದ್ರು, ಮಕ್ಕಳ ಕೂರಿಸಿ ಪಾಠ ಮಾಡ್ತಾಯಿದ್ರು, ಮನೆಗೆ ಕಳಿಸ್ತಾ ಇದ್ರು, ಅವ್ರ ಮನೆಗೆ ಹೋಗ್ತಾ ಇದ್ರು. ಬಟ್ ಇವತ್ತಿನ ಒಂದು ಎಜುಕೇಷನ್ ಸಿಸ್ಟಮ್ ಆ ರೀತಿ ಇಲ್ಲ. ತುಂಬಾ ತಲೆನೋವು ತಂದಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಬಿಕಾಸ್ ಯಾಕಂತಂದರೆ ಎಲ್ಲನೂ ಸಹ ನಾವು ಆನ್ಲೈನ್ ಅಪ್ಡೇಟ್ ಮಾಡ್ತಕ್ಕಂಥದ್ದು ಆಗುತ್ತೆ. ಸೊ ಸ್ಯಾಟ್ಸಿಂದ ಇರಬಹುದು, ಎಲ್ಲ ಪ್ರತಿಯೊಂದು ಸ್ಪೋರ್ಟ್ಸ್ ಆಗಿರ್ಬೋದು, ಎಲ್ಲನೂ ಅಷ್ಟೇ ಒಂದು ಪ್ರೊಸೀಜರ್ಸ್ ಅಂತ ತೊಗೊಬಂದು ಎಲ್ಲನೂ ಸಹ ಈ ಒಂದು ಆನ್ಲೈನಲ್ಲಿ ನಾವು ಒಂದೊಂದೇ ಮಗುನ ನಾವು ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ಇದರ ಮಧ್ಯೆ ನಾವು ನೋಡ್ತಾ ಹೋದಾಗ ಕೆಲವೊಂದು ಎಲೆಕ್ಷನ್ ಕಮಿಷನ್ ಇದಾಗಿರ್ಬೋದು, ಡ್ಯೂಟಿಗಳಾಗಿರಬಹುದು, ಅಥವಾ ಈಗ ನಾವು ನೋಡಿದಾಗೆ ಸಮೀಕ್ಷೆಗಳು ನೋಡಿದ್ವಿ, ಈಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ನೋಡಿದ್ವಿ. ಈ ರೀತಿ ಎಲ್ಲದಕ್ಕೂ ಸಹ ಟೀಚರ್ಸ್ಗಳನ್ನ ಬಳಸ್ಕೊಳ್ತಕ್ಕಂಥ ಒಂದು ಇದು ಸಹ ಇವತ್ತಿನ ಇದರ ಎಜುಕೇಷನ್ ಸಿಸ್ಟಮಲ್ಲಿ ಇದೆ, ಹೌದಲ್ವಾ? ಸೊ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಈಗ ಆಲ್ರೆಡಿ ಶಿಕ್ಷಕರು ಏನು ಒದ್ದಾಡ್ತಾ ಇದ್ರು, ಅದ್ರ ಜೊತೆಗೆ ಸಮೀಕ್ಷೆಗಳು, ಆನ್ಲೈನ್ ಪ್ರೊಸೆಸ್ಗಳು ಅಥವಾ ಪ್ರೊಸೀಜರ್ಸ್ಗಳು, ಇವತ್ತಿನ ಒಂದು ಎಜುಕೇಷನ್ ಸಿಸ್ಟಮು ತುಂಬ ಇದೆ. ಅದರ ಜೊತೆಗೆ ಸ್ನೇಹಿತರೆ, ನಾವು ನೋಡ್ತಾ ಹೋದರೆ ಈಗ 2 ವರ್ಷದಲ್ಲಿ TET ಕಂಪ್ಲೀಟ್ ಆಗಬೇಕು ಅಂತಕ್ಕಂಥದ್ದು ಒಂದು ಮಾಹಿತಿಯನ್ನು ಹೊರಗಡೆ ಹಾಕಿದ್ದಾರೆ. ಆದರೆ 2 ವರ್ಷದಲ್ಲಿ ಇದು ಸಾಧ್ಯನಾ ಟೀಚರ್ಸ್ಗಳಿಗೆ? ಅದು ಯಾವ ಮಟ್ಟಕ್ಕೆ ಈ ಒಂದು ಮಾಹಿತಿಯನ್ನು ಹೊರಗೆ ಹಾಕ್ತು ಸರ್ಕಾರ ಅಂತಕ್ಕಂಥ ಖಂಡಿತವಾಗ್ಲೂ ಗೊತ್ತಾಗಲ್ಲ. ಯಾಕಂದರೆ ಇದು ಹೇಳ್ಬಹುದು, ತುಂಬ ಅಂದರೆ ಕೆಲವೊಂದು ಶಿಕ್ಷಕರು ಹೇಳ್ಬೋದು, ಸೊ ಇದು ನಾನು ಮಾಡಬಹುದು ಅಂತಕ್ಕಂಥದ್ದನ್ನ. ಬಟ್ ಎಲ್ಲ ಶಿಕ್ಷಕರಿಗೂ ಇದು ಮಾಡ್ತಕ್ಕಂಥ ಒಂದು ಅಸಾಧ್ಯ ಕೆಲಸ. ಯಾಕಂದರೆ ಸ್ನೇಹಿತರೆ, 2 ವರ್ಷದಲ್ಲಿ ನಾವು ನೋಡ್ತಾ ಹೋದರೆ ಈಗ ಆಲ್ರೆಡಿ ರಿಟೈರ್ಮೆಂಟ್ 55 ವರ್ಷ ಇದಾಗ ಸರ್ವಿಸ್ ಆಗಿರ್ತಕ್ಕಂಥವ್ರು TET ಪಾಸ್ ಮಾಡಬೇಕು ಅನ್ನೋದಾದ ಸ್ನೇಹಿತರೆ. ಈಗ ಕೆಲವು ಟೀಚರ್ಸ್ಗಳೇನಾದರೆ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಇದ್ದಾರೆ. ಸೊ ಕೆಲವರೆಲ್ಲ ಮ್ಯಾಥ್ಸ್ ಮಾಡ್ತಾರೆ, ಕೆಲವರೆಲ್ಲ ಸೈನ್ಸ್ ಮಾಡ್ತಾರೆ, ಕೆಲವರು ಸೋಷಿಯಲ್ ಮಾಡ್ತಾರೆ, ಕೆಲವರು ಕನ್ನಡ ಮಾಡ್ತಾರೆ, ಇಂಗ್ಲೀಷ್ ಮಾಡ್ತಾರೆ. ಬಟ್ ಎಕ್ಸಾಮ್ ಇರ್ತಕ್ಕಂಥದ್ದು ಏನಿದೆ, ಕನ್ನಡ, ಇಂಗ್ಲೀಷು, ಸೈಕಾಲಜಿ ಕಂಪಲ್ಸರಿ ಇದೆ. ಸೊ ಇದನ್ನೆಲ್ಲ ಏನು ಮಾಡ್ತಾರೆ ಟೀಚರ್ಸ್ಗಳು, ಹೇಗೆ ಓದ್ತಾರೆ, ಹೇಗೆ ಮಾಡ್ತಾರೆ. ಆ್ಯಂಡ್ ನೀವು ನೋಡಿರಬಹುದು ಸ್ನೇಹಿತರೆ, TETಗೆ ಇರ್ತಕ್ಕಂಥ ಪಠ್ಯಕ್ರಮ ಆ್ಯಂಡ್ ರೆಫರೆನ್ಸ್ ಬುಕ್ ನೋಡಿದ್ರೆ ಅದನ್ನೇ ಒಂದು PDF ಮಾಡಬಹುದು ನಾವು. ಸೊ ಅಷ್ಟು ಬುಕ್ಸ್ಗಳ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಯಾವಾಗ ಓದ್ತಾರೆ? ನಾವು ನೋಡಿದ ಹಾಗೆ ಈಗ ಕೊಟ್ಟಿರ್ತಕ್ಕಂಥ ಬುಕ್ಸ್ಗಳು ನೋಡ್ತಾ ಹೋದರೆ ಅದೇ ಕ್ಲಾಸಸ್ಸಲ್ಲಿ ಮಕ್ಕಳುಗಳನ್ನ ಕೂರಿಸ್ಬಿಟ್ಟು ಆಫೀಸ್ ರೂಮಲ್ಲಿ ಟೀಚರ್ಸ್ಗಳು ಸ್ಟಡಿ ಮಾಡಬೇಕಾಗಿದೆ. ಈ ಒಂದು ಟೈಮ್ ನೋಡ್ತಾ ಹೋದರೆ ಹೀಗಿರ್ಬೇಕಾದ್ರೆ ಟೀಚರ್ಸ್ಗಳೇ ಸ್ಟಡಿ ಮಾಡ್ತಾರಾ, ಮಕ್ಕಳನ್ನ ಸ್ಟಡಿ ಮಾಡಿಸ್ತಾರಾ? ಏನು ಮಾಡಬಹುದು ಈ ಒಂದು ಟೈಮ್ ಅಂತ ಹೇಳ್ತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆನೇ ಆಗಿದೆ ಸ್ನೇಹಿತರೆ. ಬಟ್ ಇದ್ರ ಬಗ್ಗೆ ಯಾವ ರೀತಿ ಸರ್ಕಾರ ಕ್ರಮ ಕೈಗೊಳ್ತಾ ಅಂತಕ್ಕಂಥದ್ದು ಡೆಫಿನೆಟ್ ಆಗಿ ಗೊತ್ತಿಲ್ಲ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರು ಏನಿದಾರೋ ಇವರಂತೂ ತುಂಬಾ ಒಂದು ಪ್ರತಿಭಟನೆಯನ್ನು ಮಾಡ್ತಾನೆ ಇದ್ದಾರೆ. ಸೊ ಅದ್ರ ಬಗ್ಗೆ ಈಗೇನು ಪ್ರತಿಭಟನೆ ನಡೀತಾ ಇದೆ, ಇದೇನಾಗಬಹುದು ಮುಂದೆ ಅಂತಕ್ಕಂಥ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಜಂತರ್ ಮಂತರ್ನಲ್ಲಿ ಆಗಿರ್ತಕ್ಕಂಥ ಈಗ ಆಲ್ರೆಡಿ ತುಂಬಾ ಕಡೆ ನಡೀತಾ ಹೋಗ್ತಿದೆ ಪ್ರತಿಭಟನೆ ಅಂತಕ್ಕಂಥದ್ದು. ಈಗ ನವದೆಹಲಿಗೆ ಹೋಗಿದ್ದಾರೆ, ಕರ್ನಾಟಕದಲ್ಲಿ ಆಯಿತು. ಈಗ ನವದೆಹಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೋಡಿ, ಸೇವಾನಿರತ ಶಿಕ್ಷಕರಿಗೆ TET ರದ್ದತಿಗೆ ಆಗ್ರಹ. ಸೊ ಆಗ್ರಹ ಮಾಡ್ತಾ ಇದ್ದಾರೆ, ರದ್ದತಿ ಮಾಡಿ, ಇದು ಬೇಡ ನಮಗೆ. ಬಿಕಾಸ್ ನಿಮಗೆ ಗೊತ್ತಾಗ್ತಿದೆ, ಯಾಕಂದ್ರೆ 55 ವರ್ಷ ನೀನು ಸಾಮಾನ್ಯ ಏಜ್, ಕುತ್ಕೊಂಡು ಓದ್ತಕ್ಕಂಥ ಏಜ್. ಅದು ಹೋಗ್ಲಿ, ಸೈಕಾಲಜಿ ಆಗಿರಬಹುದು, ಸೈಕಾಲಜಿ ಬೇಸಿಕಲಿ ನಮ್ಗೆ ಏನು ಅರ್ಥ ಆಗಲಿಲ್ಲ ಅಂದರೆ ನಿಜ ಅದೇನು ಅರ್ಥ ಆಗಲ್ಲ ನಮಗೆ. ಬೇಸಿಕ್ ಆಗಿ ಮೇನ್ ಏನಿರುತ್ತೋ ನಮ್ಗೆ ಖಂಡಿತವಾಗಿ ಡೆಫಿನೆಟಾಗಿ ಅರ್ಥ ಆದ್ರೇ ಮುಂದಿನ ಟಾಪಿಕ್ಸ್ಗಳು ಅರ್ಥ ಆಗ ಸಾಧ್ಯ, ಹೌದಲ್ವಾ? ಸೊ ಅದರ ಜೊತೆಗೆ ನೋಡ್ತಾ ಹೋದ್ರೆ ಈಗ ಸೈನ್ಸ್ ಅಂತ ತಗೊಂಡ್ರೆ ಸೈನ್ಸ್ ಟೀಚರ್ಸ್ ಏನು ಮಾಡ್ತಾರೆ, ಮ್ಯಾಥ್ಸು ಪೇಪರ್ ಬರೀಬೇಕು. ಮ್ಯಾಥ್ಸ್ ಓದಿರ್ತಕ್ಕಂಥ ಸೈನ್ಸ್ ಪೇಪರ್ನ ಸಹ ಅಟೆಂಡ್ ಮಾಡಲೇಬೇಕು. ಸೊ ಹೀಗಿರ್ಬೇಕಾದ್ರೆ ಇವೆಲ್ಲ ಬೇಸಿಕ್ ಆಗಿ ನಾವು ದಿಢೀರ್ ಅಂತ ಓದ್ತಕ್ಕಂಥ ಸಬ್ಜೆಕ್ಟ್ ಡೆಫಿನೆಟ್ ಅಲ್ಲ. ಅಂದರೆ ಓದ್ತಾ ಇದ್ದು ಮುಂದೆ ಕಂಟಿನ್ಯೂ ಮಾಡಿದ್ರೆ ಅದೊಂಥರ ಓಕೆ. ಸೊ ಫುಲ್ ನಿಲ್ಸ್ಬಿಟ್ಟು ಈಗ ಮತ್ತೆ ನಾವು ಕನ್ನಡ ಓದ್ತೀವಿ, ಇಂಗ್ಲೀಷ್ ಕೆಲವ್ರಿಗೆ ಇಂಗ್ಲೀಷ್ ಅಷ್ಟು ನಾಲೆಡ್ಜ್ ಇರೋದೇ ಇಲ್ಲ ಪಾಪ. ಯಾಕಂದರೆ ಓದಷ್ಟು ಗೊತ್ತಿರುತ್ತೆ, ಬಟ್ ಈ ಒಂದೆಲ್ಲ ಪೆಡಗಾಗಿ ಆಗಿರಬಹುದು ಆ್ಯಂಡ್ ಗ್ರಾಮರ್ಗಳಾಗಿರ್ಬಹುದು. ಸೊ ಇದೆಲ್ಲ ಮತ್ತೆ ಶುರು ಮಾಡಿ ನಾವು ಓದ್ತೀವಿ. ನಮ್ಮ ಮಕ್ಳುಗಳಿಗೆ ಏನು ಪ್ರಿಪ್ರೇಷನ್ ಮಾಡಬೇಕು, ಹಾಗೆ ಟೀಚರ್ಸ್ಗೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ಒಂದು ಸುಮ್ಮನೆ ಒಂದು ಟೀಚರ್ಸ್ಗಳಿಗೆ ಮಾಡಿರ್ತಕ್ಕಂಥ ನಿಜ ಒಂದು ಬೇಜಾರಿನ ವಿಷಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡ್ತಾ ಹೋಗೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಸೇವಾನಿರತ ಶಿಕ್ಷಕರಿಗೆ TET ಕಡ್ಡಾಯಗೊಳಿಸುವ ನಿಯಮವನ್ನು ಚಳಿಗಾಲ ಅಧಿವೇಶನದಲ್ಲಿ ಚರ್ಚಿಸಿ ನಿಯಮಕ್ಕೆ ತಿದ್ದುಪಡಿ ತರುವಂತೆ ಸಾವಿರಾರು ಶಿಕ್ಷಕರು ಆಗ್ರಹವನ್ನು ಮಾಡಿದ್ದಾರಂತೆ. ಈಗ ನವದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಸೋಮವಾರ ಅಖಿಲ ಭಾರತ ಪ್ರಾಥಮಿಕ ಶಾಲಾ ಶಿಕ್ಷಕರ ಫೆಡರೇಷನ್ ಆಯೋಜಿಸಿದ ಪ್ರತಿಭಟನೆಯಲ್ಲಿ ಬೇಡಿಕೆ ಈಡೇರಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಫೆಡರೇಷನ್ ರಾಷ್ಟ್ರೀಯ ಅಧ್ಯಕ್ಷ ಬಸವರಾಜ್ ಗುರಿಕಾರ್ ಮಾತನಾಡಿ, ಸುಪ್ರೀಂ ಕೋರ್ಟ್ ಆದೇಶದಂತೆ ಕರ್ನಾಟಕದ 1 ಲಕ್ಷ ಸೇರಿ ದೇಶದ ಲಕ್ಷಾಂತರ ಶಿಕ್ಷಕರು ವೃತ್ತಿಯಲ್ಲಿ ಮುಂದುವರಿಯಬೇಕಾದರೆ 2 ವರ್ಷದಲ್ಲಿ
ಕೇಂದ್ರ ಸರ್ಕಾರ ತಕ್ಷಣ ಸಂಸತ್ ಹಾಗೂ ಸಚಿವ ಸಂಪುಟದಲ್ಲಿ ಸೂಕ್ತ ಕಾನೂನು ತಿದ್ದುಪಡಿ ತಂದು ನ್ಯಾಯ ಒದಗಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನು ಒತ್ತಾಯವನ್ನ ಮಾಡಿದಾರಂತೆ. ಸೊ 2 ವರ್ಷಕ್ಕೆ ಎಲ್ಲಾದ್ರೂ ನಡೀತಕ್ಕಂಥ ಒಂದು ಮಾತಾ ಇದು ಸ್ನೇಹಿತರೆ. ಅಂಡ್ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ನುಗ್ಗಲಿ ಅವರು ಸಹ ಮಾತನಾಡಿದರೆ, ಈಗಾಗಲೇ ಕರ್ನಾಟಕ ಸರ್ಕಾರ ಈ ತೀರ್ಪಿನ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸಲು ನಿರ್ಧರಿಸಿ ಮಾಹಿತಿಯನ್ನು ಸಂಗ್ರಹಿಸುತ್ತಿದೆಯಂತೆ. ಬಟ್ ಕರ್ನಾಟಕ ಸರ್ಕಾರ ಇದಕ್ಕೆ ಒಪ್ಪಿದೆಯಂತೆ. ಬಟ್ ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಬರಬೇಕು ಸ್ನೇಹಿತರೆ. ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದೆಯಂತೆ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ವಿಶೇಷ ಕಾಯ್ದೆ ತಂದು ಶಿಕ್ಷಕರಿಗೆ ಸೇವಾ ರಕ್ಷಣೆ ನೀಡಬೇಕೆಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅಂಡ್ ಈಗಾಗಲೇ 25-30 ವರ್ಷ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿರುವವರು ಕಡ್ಡಾಯವಾಗಿ ಟಿಟಿ ಪಾಸ್ ಮಾಡಬೇಕೆಂಬ ತೀರ್ಪು ಮಾರಕವಾಗಿದೆ. ಹೌದಲ್ವಾ? ಸೊ ಮಾರಕ ಅಂದ್ರೆ ಅದು ಇಲ್ಲಿಂದ ಮಾತು, ಅಟ್ಲೀಸ್ಟ್ ಅದು ಒಂದು ಕಾನ್ಸೆಪ್ಟ್ ಅದು ಅರ್ಥ ಆಗಲ್ವಾ? ಅದು ಟಿಟಿ ಪಾಸ್ ಆಗ್ಬೇಕಂದ್ರೆ ಸಿಟಿ ಪಾಸ್ ಮಾಡಿ ಈಗ ಆಲ್ರೆಡಿ ಸೇವೆನ ತಗೊಂಡಿರ್ತಾರೆ. ಈಗ ಮತ್ತೆ ಟಿಟಿ ಅಂದ್ರೆ ಸೊ ಅವತ್ತು ಅವ್ರು ಆ ಒಂದು ಪೋಸ್ಟ್ ಯಾಕೆ ಕಲೆಕ್ಟ್ ಮಾಡಿರ್ತಾರೆ, ಸೊ ಅವ್ರಿಗೆ ಒಂದು ಎಲಿಜಿಬಲ್ ಇಲ್ಲ ಅಂದಮೇಲೆ ಅವತ್ತು ಸೀಟ್ ಯಾಕೆ ಅಟೆಂಡ್ ಮಾಡಿಸಿದ್ರು. ಸೊ ಅವತ್ತು ಸಿಟಿ ಅಟೆಂಡ್ ಮಾಡಿ ಪಾಸ್ ಮಾಡಿ ಕೆಲಸ ತಗೊಂಡು ಸುಮ್ಮನೆ ಅಂತ ಖಂಡಿತ ಅಲ್ಲ. ಅದಕ್ಕೆ ಎಷ್ಟೆಲ್ಲ ಶ್ರಮ ಇರುತ್ತೆ. ಅವತ್ತು ಅವ್ರು ಆ ಮಾತನ್ನ ಹೇಳ್ಬೋದಿತ್ತು. ಇವತ್ತರ ಒಂದು ಇದ್ರಲ್ಲಿ ಬಂದು ಸಿಟಿ ಮಾಡಿದಾಗಲೇ ಟಿಟಿ ತಂದು ಒಂದು ಪೋಸ್ಟ್ ಆರ್ಟ್ ಮಾಡಿದ್ರೆ ಅದು ಒಂಥರ ನ್ಯಾಯ ಅಂತ ಅನ್ಕೊಳ್ಳೋಣ. ಬಟ್ ಸುಮಾರು ವರ್ಷಗಳ ನಂತರ ಈಗ ಬಂದಿರತಕ್ಕಂಥ ನೋಡಿದ್ರೆ ಅದು ನಿಜಕ್ಕೂ ಶಿಕ್ಷಕರಿಗೆ ಒಂದು ಅವಮಾನ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಶಿಕ್ಷಕರಾದವರಿಗೆ ಎಲಿಜಿಬಲ್ ಇಲ್ಲ, ಟಿಟಿ ಪಾಸ್ ಆದ್ರೆ ಎಲಿಜಿಬಲ್ ಅಂತ ಈ ಒಂದು ಮಾತು ಹೇಳೋದಾದ್ರೆ, ನಿಜಕ್ಕೂ ಸಿಟಿ ಮಾಡಿರೋ ಶಿಕ್ಷಕರಿಗೆ ಎಲಿಜಿಬಲ್ ಅಂತಕ್ಕಂಥ ಇಲ್ಲ, ಯೋಗ್ಯತೆನೇ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾವಿಲ್ಲಿ. ಸೊ ಹಾಗಾಗಿ ಆದಷ್ಟು ಎಷ್ಟು ಪ್ರತಿಭಟನೆ ಮಾಡ್ತೀವೋ ಸೊ ಅದು ನಿಮ್ಮ ಒಂದು ಇದನ್ನ ತೋರಿಸ್ತಾ ಹೋಗುತ್ತೆ ಸ್ನೇಹಿತರೆ. ಓಕೆ, ಇಲ್ಲ ನೋಡ್ತಾ ಹೋದ್ರೆ ಟಿಟಿ ಜಾರಿಗೆ ಬಂದಿದೆ. ಅದಕ್ಕೂ ಮೊದಲ ಶಿಕ್ಷಕರು ಸಿಇಟಿ ಪಾಸ್ ಆಗಿ ಶಿಕ್ಷಕರಾಗಿದ್ದಾರೆ. ಈಗ ಅವರು ಟಿಟಿ ಬರೆಯಬೇಕೆಂದ್ರೆ ಯಾವ ನ್ಯಾಯ ಎಂದು ಪ್ರಶ್ನಿಸಿದ್ದಾರೆ ಸ್ನೇಹಿತರೆ. ಸೊ ನೋಡ್ತಾ ಹೋದ್ರೆ ಇದು ಏನಾಗುತ್ತೆ ಅಂದ್ರೆ ಟಿಟಿ ಇಲ್ಲ ರದ್ದಾಗುತ್ತೆ. ಒಂದ್ ವೇಳೆ ರದ್ದಾಗ್ಲ ಅಂದ್ರೆ 2 ವರ್ಷ ಬದಲಾಗಿ ಇದು ಇನ್ನೂ ಒಂದಷ್ಟು ವರ್ಷ ಮುಂದೆ ತಗೊಳ್ತಾ ಹೋಗುತ್ತೆ. ಸೊ ಅದಂತೂ ಡೆಫಿನೆಟ್ ಆಗಿ ಆಗೇ ಆಗುತ್ತೆ. ಯಾಕಂದ್ರೆ 2 ವರ್ಷದಲ್ಲಿ ಖಂಡಿತವಾಗ್ಲೂ ಅದಾಗದೇ ಒಂದು ಮಾತು ಸ್ನೇಹಿತರೆ. ಸೊ ಇಲ್ಲಿ ಎಷ್ಟೋ ಜನ ಶಿಕ್ಷಕರ ಒಂದು ವೃತ್ತಿಯನ್ನ ಕಿತ್ಕೊಂಡಂಗ ಆಗುತ್ತೆ. ಬಟ್ ಅದು ಕೊಟ್ಟು ಕಿತ್ಕೊಳ್ತಕ್ಕಂಥದ್ದು ಯಾವುದೂ ನ್ಯಾಯ ಆಗೋದಿಲ್ಲ. ಆಗಬೇಕು ಇಲ್ಲ ಅಂದ್ರೆ ಇನ್ನ ಟಿಟಿ ಏನಿದೆಯೋ 2 ವರ್ಷ ಕೋರ್ಸು, ಸೊ ಅದು ಇನ್ನ ಸ್ವಲ್ಪ ಮುಂದೆ ಹೋಗುತ್ತೆ. ಸೊ ಅದಂತೂ ಡೆಫಿನೆಟ್ ಆಗಿ ಆಗುತ್ತೆ. ಸೊ ಇಷ್ಟು ಮಾಹಿತಿ ಈಗಿದೆ ಸ್ನೇಹಿತರೆ. ಬಟ್ ಇದನ್ನ ನೋಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಏನ್ ತೀರ್ಪನ್ನ ಕೊಡುತ್ತೆ ಅಂತಕ್ಕಂಥದ್ದು ಕಾದು ನೋಡ್ಬೇಕಾಗಿದೆ.